ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ನಮ್ಮ ಸಬ್ಸ್ಕ್ರೈಬರೇ ಒಬ್ಬರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಈ ಥರ ಒಂದು ಸುದ್ದಿ ಹರಿದಾಡ್ತಾ ಇದೆ, ಪ್ರತಿ ತಿಂಗಳು ರೇಷನ್ ಜೊತೆಗೆ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಸಿಗ್ತಾ ಇದೆ ಅಂತೆ, ನಿಜಾನ ಅಂಥೇಳಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಕ್ಲಾರಿಟಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಜೂನ್ ತಿಂಗಳಲ್ಲೇ ಗೃಹಲಕ್ಷ್ಮಿ 4,000 ರೂಪಾಯಿ ಜಮಾ ಆಗುತ್ತೆ ಅಂತೇಳಿ ಮಾಹಿತಿ ಬರ್ತಾ ಇದೆ, ನಿಜಾನ ಅಂಥೇಳಿ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದ್ರ ಬಗ್ಗೆನೂ ಕೂಡ 2 ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಒಂದು 2-3 ನಿಮಿಷ ಅಷ್ಟೇ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಕೇಂದ್ರ ಸರ್ಕಾರದಿಂದ ಗರೀಬ್ ಕಲ್ಯಾಣ್ ಯೋಜನೆಯಡಿ, ಈಗ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿ 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಓಕೆನಾ. ಅಂತ್ಯೋದಯ ಮತ್ತು BPL ಕಾರ್ಡ್ ಇರೋರಿಗೆ ಕೊಡ್ತಾ ಇದ್ದಾರೆ. ಆ ರೇಷನ್ ಜೊತೆಗೆ 1,000 ರೂಪಾಯಿಯನ್ನು ಪ್ರತಿ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಮೋದಿ ಸರ್ಕಾರದಿಂದ ಈ ರೀತಿಯಾಗಿ 1,000 ರೂಪಾಯಿ ಪ್ರತಿ ಫಲಾನುಭವಿಗಳಿಗೂ ಸಹ ರೇಷನ್ ಜೊತೆಗೆ, ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ ಬೇರೆ ಆದರೆ ಕೇಂದ್ರ ಸರ್ಕಾರದಿಂದನೂ ಈ ರೀತಿಯಾಗಿ ಒಂದು ಹೊಸ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದು ನಿಜಾನ ಸುಳ್ಳ ಅಂತ ನೋಡೋದಕ್ಕೆ ಹೋದರೆ, ಈ ಕ್ಷಣದವರೆಗೂ ನಾವು ಚೆಕ್ ಮಾಡಿ ನೋಡೋದಕ್ಕೆ ಹೋದರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ. 1,000 ರೂಪಾಯಿ ಜೂನ್ 1ನೇ ತಾರೀಕಿಂದನೇ ಪ್ರತಿ ರೇಷನ್ ಕಾರ್ಡ್ ಇರೋರಿಗೆ, BPL ರೇಷನ್ ಮತ್ತು ಅಂತ್ಯೋದಯ ಕಾರ್ಡ್ ಇರೋರಿಗೆ 1,000 ರೂಪಾಯಿ ರೇಷನ್ ಜೊತೆಗೆ ಕೊಡ್ತೀವಿ ಅಂತ ಹೇಳಿ ಯಾವುದೇ ಹೊಸ ಯೋಜನೆ ಕೂಡ ಬಂದಿಲ್ಲ. ಇದ್ರ ಬಗ್ಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಕೂಡ ಅನೌನ್ಸ್ಮೆಂಟನ್ನು ಮಾಡಿಲ್ಲ. ಇದು ಏನೇ ಅಪ್ಡೇಟ್ ಇದೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸದ್ಯಕ್ಕಂತೂ ಈ ರೀತಿ ಯಾವುದೇ ಯೋಜನೆ ಹಮ್ಮಿಕೊಂಡಿಲ್ಲ. ಇದು ಖಂಡಿತವಾಗ್ಲೂ ಫೇಕ್, ಓಕೆನಾ. ಈ ರೀತಿ ಏನಾದರೂ ಕೇಂದ್ರ ಸರ್ಕಾರದಿಂದ ಬಂದರೆ, ಅಪ್ಡೇಟ್ ಸಿಕ್ಕರೆ ನಿಮಗೆ ತಿಳಿಸುವಂಥ ಕೆಲಸ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇನ್ನು ಎರಡನೇದಾಗಿ 4,000 ರೂಪಾಯಿ ಜಮಾ ಆಗುತ್ತೆ ಈ ಫಲಾನುಭವಿಗಳಿಗೆ. ಖಂಡಿತವಾಗ್ಲೂ 4,000 ಜಮಾ ಆಗುತ್ತೆ. ಯಾರಿಗೆ ಅಂತ ನೋಡೋದಕ್ಕೆ ಹೋದರೆ, ಈಗ ಅವರು 20-21ನೇ ಕಂತು 4,000 ಜಮಾ ಆಗುತ್ತೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಎಷ್ಟೋ ಜನ. 4,000 ಜಮಾ ಆಗುತ್ತೆ ಇಂದು ಸಂಜೆಯಿಂದ, ಬೆಳಗ್ಗೆಯಿಂದ ಅಂತ ಹಾಕ್ತಾ ಇದ್ದಾರೆ. ಬಟ್ 4,000 ಜಮಾ ಆಗೋದು ನಿಜ. ಅದು ಯಾರಿಗೆ ಅಂದರೆ, ಯಾರಿಗೆ ಇನ್ನೂ ಕೂಡ 19ನೇ ಕಂತು ಬಂದಿಲ್ಲ. ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. 78% ಜನರಿಗೆ 19ನೇ ಕಂತು ಬಂದಿದೆ. ಇನ್ನೂ ಕೂಡ 22% ಜನರಿಗೆ 19ನೇ ಕಂತು ಬಂದಿಲ್ಲ. ಅಂಥವ್ರಿಗೆ ಯಾರ್ಯಾರಿಗೆ 19ನೇ ಕಂತು ಇನ್ನೂ ಕೂಡ ಜಮಾ ಆಗಿಲ್ಲ, ಅಂತಹ ಫಲಾನುಭವಿಗಳಿಗೆ ನಿಮಗೆ 20ನೇ ಕಂತಿನಲ್ಲಿ ನಿಮಗೆ 19 ಮತ್ತು 20 ಎರಡೂ ಸೇರಿ 4,000 ರೂಪಾಯಿ ಜಮಾ ಆಗುತ್ತೆ. ಅದು ನಿಮಗೆ ಒಂದೇ ದಿನ ಜಮಾ ಆದರೂ ಆಗ್ಬೋದು, ಅಥವಾ 2-3 ದಿನ ಡಿಫ್ರೆನ್ಸಲ್ಲಿ ಜಮಾ ಆದರೂ ಆಗ್ಬೋದು, ಒಂದು ವಾರ ಡಿಫ್ರೆನ್ಸಲ್ಲಿ ಜಮಾ ಆದರೂ ಆಗ್ಬೋದು. ಇದು ಈ ಬಾರಿ ಅಂತಲ್ಲ, ನಾವು ಕಳೆದ ಕೆಲವು ತಿಂಗಳಿಂದ ಚೆಕ್ ಮಾಡ್ತಾನೆ ಬರ್ತಾ ಇದ್ದೀವಿ. ಪ್ರತಿ ಕಂತುಗಳಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಬೇಗ ಬರ್ತಾ ಇರೋರಿಗೆ ಲೇಟಾಗಿ ಬರ್ತಾ ಇರುತ್ತೆ, ಕೆಲವರಿಗೆ ತುಂಬ ಲೇಟಾಗಿ ನೆಕ್ಸ್ಟ್ ಕಂತು ಬರುವಂಥ ಸಮಯದಲ್ಲೂ ಕೂಡ ಜಮಾ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನಿಮ್ಗೆ ಇನ್ನೂ ಕೂಡ 19ನೇ ಕಂತು ಬಂದಿದೆಯೋ ಇಲ್ವೋ ತಪ್ಪದೆ ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. 20ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಖಾತೆಯೂ ಕೂಡ 19ನೇ ಕಂತು ರಿಲೀಸ್ ಆಗುತ್ತೆ. ಯಾರು ಕೂಡ ಆತಂಕ ಬೇಡ, ಓಕೆನಾ. ಯಾಕೆಂದರೆ 19 ಮತ್ತು 20ನೇ ಕಂತಿನ ಬಿಡುಗಡೆಯಲ್ಲಿ ಮಧ್ಯಂತರ ಸ್ವಲ್ಪ ಸ್ಥಗಿತಗೊಂಡು ಬಿಡುಗಡೆಯಲ್ಲೇ ಪ್ರಾಬ್ಲಮ್ ಆಗಿರೋದೇ ಹೊರತು ನಿಮ್ಮ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಓಕೆನಾ. ಹಾಗಾಗಿ ನಿಮಗೆ ಯಾವುದೇ ವಿಡಿಯೋ ಮಾಡಿದ್ರು ಏನಿದೆ ಅಸಲಿ ವಿಚಾರವನ್ನು ನೀವು ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಷಯಗಳು ಬಂದಾಗ ನಿಮಗೂ ಕೂಡ ಗೊಂದಲ ಇರುತ್ತೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡ್ತಾ ಇರ್ತೀವಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.